ವೆಲ್ಕಮ್ ಟು ಸಂಚಾರಿ ಶೆಟ್ಟಿ ಚಾನಲ್. ಇದೇ ಬಿಡ್ತಿದ್ಯಲ್ಲ ಕೆಳಗೆ. ಚಲೋ ನಮ್ಮ ಹುಡುಗ ತರೀಕೆರೆಯಲ್ಲಿ ಬಂದಿದ್ದಾನೆ, ಓಡಿಸ್ಬಿಟ್ಟು ನಮ್ಮ ಮೂಡಿಗೆರೆಗೆ ಬಂದ್ಬಿಟ್ಟಿದ್ದಾನೆ. ಕ್ರೇಜಿ 5 ನಿಮಿಷಕ್ಕೂ ನಮಸ್ಕಾರ ಕನ್ನಡ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ 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 ಬಾಯ್ಸ್, ವೆಲ್ಕಮ್ ಟು ಸಂಚಾರಿ ಶೆಟ್ಟಿ ಚಾನಲ್. ಮೆಣಸಿನ್ಕಾಯಿ ಇಟ್ಕೊಳ್ಳಿ. ನಮ್ಮ ಜೊತೆಗಿದ್ದಾರೆ ಚಿಕ್ಕಮಂಗ್ಳೂರಿನ ಚಿಕ್ಕದವ್ರೆ ಪ್ರಜ್ವಲ್ ಅವರು, ಇವರು ತರೀಕೆರೆ ದೊಡ್ಡದವ್ರೆ ನರೇಂದ್ರ ಅವರು, ಇವರು ಕಡೂರಿನ ಎಂತ ಹೇಳೋದು ದೊಡ್ಡಪ್ಪ, ಕಡೂರಿನ ಕಟ್ಟಪ್ಪ ಸಂಜಯ್. ಗಜಬ್ ಬೇಜತಿ. ಸಂಜು ಎಲ್ಲಿಗೆ ಹೋಗ್ತಿದ್ದೀವಿ? ಸಂಜುಗೆ ಚಿಕ್ಕಮಂಗ್ಳೂರು ಫೇಮಸ್ಸು ಬಿಸಿಬೇಳೆ ಬಾತ್ ತಿನ್ಸೋಕ್ಕೆ. ಎಲ್ಲರಿಗೂ ಏನೇನೋ ಕ್ರೇವಿಂಗ್ಸ್ ಆದರೆ ನಮ್ಮ ಸಂಜುಗೆ ಚಿಕ್ಕಮಂಗ್ಳೂರು ಬಂದ ತಕ್ಷಣ ಬಿಸಿಬೇಳೆ ಬಾತು ಕ್ರೇವಿಂಗ್ಸು. ಹೋಗ್ತಾರೆ ನೋಡಿ ಎದುರುಗಡೆ. ತುಂಬ ದಿವಸ ಆದಮೇಲೆ ಒಂದಾಗವ್ರಲ್ಲ, ಕಷ್ಟ ಸುಖ ಮಾತಾಡಬೇಕಲ್ಲ. ಸಮ್ಮಿಲನ ನಡೆಯೋದ್ರಲ್ಲಿದೆ. ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸಂಜು ಕ್ಯಾಮ್ರಾ ಚಲೋ ಗೈಸ್. ನಿಂಗೆ ಆ ಕಡೆ ಈ ಕಡೆ ಯಾಕೆ ನೋಡ್ತಿದ್ಯಾ? ನೇಚರ್ ನೋಡ್ತಾ ಇರಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮೆಟ್ಲು ಮೆಲ್ಲ ಕೊಡ್ಸ್ಮೆಂಟ್ಲು. ಕಂಟೆಂಟ್ ಮಾಡಕ್ಕೆ ಕಂಟೆಂಟ್ ಆಗಿಬಿಟ್ರೆ ಕಷ್ಟ. ಮೆಟ್ಲು ಸಂದರ್ಭ ಓಪನ್ ಮಾಡಪ್ಪ. ಏ ನರಿ, ಅವತ್ತು ತೊಟ್ಟಿ ತಗೊಂಡು ಏಣಿ ವಾಪಸ್ ತಗೊ ಬಂದ್ಯಾ? ಫುಲ್ ಕ್ಲೀನ್ ಇದೆ ಅಲ್ಲ ಸ್ಕೈ ಇವತ್ತು. ಬಹಳ ಮ್ಯಾನಿಫೆಕ್ಟ್ ಮಾಡ್ತಾ ಇದೀವಿ ಮಗ. ಎಲ್ಲರೂ ಸಣ್ಣ ಹೊಡಿಬೋದು ಮಧ್ಯಾಹ್ನ. A few moments later. ಎತ್ತಿನ ಭುಜಕ್ಕೆ ಬಂದಿದ್ದೀವಿ. ಬುಕ್ಕಿಂಗ್ ಏನೂ ಇಲ್ಲ, ಆದರೂ ಬಿಡ್ತಿಲ್ಲ. ಎಂತಕ್ಕೆ ಬಿಡೋದಿಲ್ಲ ಕೇಳ. ನಮ್ಮ ಹುಡುಗ ತರೀಕೆರೆಯಲ್ಲಿ ಬಂದಿದ್ದಾನೆ, ಓಡಿಸ್ಬಿಟ್ಟು ನಮ್ಮ ಮೂಡಿಗೆರೆಗೆ ಬಂದ್ಬಿಟ್ಟಿದ್ದಾನೆ. ಸೊ ಎತ್ತಿನ ಭುಜ ಕ್ಲೋಸ್. ತನಕ ಆನೆ ಮ್ಯಾನಿಫೆಕ್ಟ್ ಮಾಡಿ ಆನೆ ಬಂದ್ಬಿಟ್ಟು. ಎತ್ತಿನ ಭುಜ ಇದೆಂತ ಭುಜ? ಅದು ಎತ್ತಿನ ಭುಜ ಇದಲ್ಲ. ಅದು ಎತ್ತಿಂದು ಎಡ ಸೈಡ್ ಭುಜ, ಇದು ಬಲ ಸೈಡ್ ಭುಜ. ಎತ್ತಿನ ಭುಜ ಇಲ್ಲ, ಅದ್ರ ಪಕ್ಕದ ಭುಜ ಹುಡ್ಕೊಂಡು ನಾವೇ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಿತ್ತು. ಕ್ಲಿಯರ್ ಆಗ್ತೈತೆ ಇಷ್ಟೆಲ್ಲ ಕಾಣ್ತೈತೆ ಅಂದ್ರೆ. ಓ, ಇದು ವ್ಯಾಲಿನೇ ಕಣ. ಮೆಟ್ಲು ಚಾರ್ಮಿಡಿ ಈ ಕಡೆ ಈ ಬೆಟ್ಟ 1:10 ಸುಸ್ತಾಗಿದೆ ಸಂಜು. ಮೆಂಟ್ಲು ಸಕ್ಕತ್ತಾಗಿ ಬರ್ತಿದೆ, ಅದಕ್ಕೆ ಕರೆದೆ ಹ್ಯಾಂಡ್ಸಮ್ ಆಗಿ. ಎಲ್ಲಿಗೆ? ಆವಾಗ ಕಾಣಿಸ್ತಲ್ಲ ಅಷ್ಟೇ, ಆವಾಗ ಕಾಣಿಸ್ತಲ್ಲ ಅಷ್ಟೇ, ನೋಡ್ಕೊಂಡು ವಾಪಸ್ ಹೋಯ್ತು ಅಷ್ಟೇ. ಚಿಕ್ಕಮಂಗ್ಳೂರು ಮೂಡಿಗೆರೆ ಸೈಡಿಂದ ಎತ್ತಿನ ಭುಜಕ್ಕೆ ಬರೋರು ಎತ್ತಿನ ಭುಜಕ್ಕೆ ಪೀಕ್ ನೋಡೋಕ್ಕಂತೂ ಆಗಲ್ಲ, ಕ್ಲೋಸ್ ಮಾಡಿದ್ದಾರೆ. 1 ತಿಂಗಳ ಮೇಲಾಗಿದೆ ಅಂತೆ. ಆನೆ ಕಾಟಗಳಿದೆ, ಚಿರತೆ ಕಾಟಗಳಿದೆ, ಸೊ ಕ್ಲೋಸ್ ಮಾಡಿದ್ದಾರೆ. ಬಟ್ ವೆದರ್ನ ಎಂಜಾಯ್ ಮಾಡೋದು ಮಾತ್ರ ಒಂದು ಚಾನ್ಸ್ ಕೊಡ್ತಾರೆ. ಪಕ್ಕದಲ್ಲಿ ಇನ್ನೊಂದು ಪೀಕ್ ಇದೆ, ಹೋಗ್ಬಿಟ್ಟು ಚಿಲ್ಲಾಗಿ ವೆದರ್ನ ಎಂಜಾಯ್ ಮಾಡ್ಕೊಂಡು ಬರಬಹುದು. ಬೋರ್ಡ್ ಹೋದ್ವಿ, ಕ್ರೇಜಿಯಾಗಿ ಬರ್ತಿದ್ದಾರೆ. ಸಂಜು ಇದ್ಯಾವ ಸ್ಥಳ? ಬೆಟ್ಟದ ಭೈರವ. ನಾಣ್ಯದ ಭೈರವ ಟು ಬೆಟ್ಟದ ಭೈರವ. ಲವ್ ಮಾಕ್ಟೈಲು. ಹಾಂ, ಲವ್ ಮಾಕ್ಟೈಲ್ ಶೂಟಿಂಗು ಇಲ್ಲ ಇದೆ. ವೆಲ್ಕಮ್ ಟು ಬೆಟ್ಟದ ಭೈರೇಶ್ವರ. ಜನಸಾಗರ.
ಕಂಡು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಗಂಟ ವಾಪಸ್ ಹಾಕ್ಸ್ಕೊಬಿಟ್ಟೆ ಈ ತಿಂಗಳು ಅಲ್ಲ ಅಲ್ಲಿಗೆ ಹೋಗೋ ಗಂಟ ಇಲ್ಲಿ ನಿಲ್ಲಿಗೆ ಹೋಗಲ್ಲ ಅಲ್ಲಿಗೆ ಹೋಗ್ಬೇಕು ಮತ್ತೆ ಕರ್ಕೊಂಡು ಹೋಗಿ ಅನ್ಸುತ್ತೆ ಇಲ್ಲಿಗೆ ಬೆಟ್ಟದ ಬೈರೇಶ್ವರ ಹೆಂಗಿದೆ ನಿಂಗೆ ನೋಡಿದ್ರೆ ಮೆಜೆಸ್ಟಿಕ್ ನೋಡಿದ್ರೆ ಹೆಂಗಿದ್ಯಾ ಇಲ್ಲಿನ ಜನ ಅದೇ ಹೇಳಿ ಜನ ನೋಡಿದ್ರೆ ದೇವಸ್ಥಾನ ಒಳ್ಳೆ ಪೀಸ್ ಜಾಗದಲ್ಲಿದೆ. ಜನದ ರಾಶಿ ಇಷ್ಟೊಂದು ಜನ ಇದ್ರೆ ದೇವಸ್ಥಾನ ಭಾಷೆನೂ ಕೇಳಿಸ್ತದೆ ಇಲ್ಲಿ. ಅಲ್ಲ ಎಲ್ಲ ಭಾಷೆ ಕೇಳು ಕೇದಾರ್ನಾಥ್ ಇದು ಸಮಾಜ ಸೇವಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಂಟ್ಲು ಅಲ್ಲಲ್ಲ ಪ್ರಜ್ವಲ್ ಅವರು ಅಲಿಯಾಸ್ ಮೆಂಟ್ಲು. A few moments later. ಸಮಾಜ ಸೇವಕ ಜ್ಞಾನೇಶ್ವರಿ ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ಅರೆ ನೆಕ್ಸ್ಟ್ ಅಲ್ಲಿಗೆ ಯೋಚನೆ ಮಾಡೋದು ಮೆಂಟ್ಲು ಕ್ಯಾಮ್ರಾ ಇದ್ರೆ ವರ್ಕೌಟ್ ಆಗಲ್ಲ, ಕ್ಯಾಮ್ರಾ ಆಫ್ ಮಾಡೋದು ಯೋಚನೆ ಮಾಡ್ತೀವಿ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಎಂತ ಹೇಳಿ ಮಜ್ಜಿಗಲ್ಲಿ ಬೇಡ ಅಬ್ಬಿ ಫಾಲ್ಸಿ ಸಾಕು. ಚಲೋ ಎಸ್ ಫಾಲ್ಸ್ ಅಲ್ಲಿತ್ತು, ನಾವಿಲ್ಲಿತ್ತು. ಹಿಂಗೆ ಪ್ರಾಸ ನಾವಲ್ಲಿಗೆ ಹೋತಿತ್ತು ಹೇಳ, ನಾವು ಅಲ್ಲಿಗೆ ಹೋಗ್ತಿತ್ತು. ಹೋತಿತ್ತಲ್ಲ ಹೋತಿತ್ತು. ಓ ಮಸ್ತಾಗಿದೆ ಮಸ್ತಾಗಿದೆ. ಇಲ್ಲಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೋಣ. ಇಲ್ಲ ಇಲ್ಲಿ ಸಂಕಾತ್ ದಾಟಬೇಕು ಬಾ. ಎಲ್ಲೋ ಆಗ್ತಾ ಇತ್ತು. ನಮ್ಮ ಮೆಂಟ್ಲು ಮೌಂಟೇನ್ ಡ್ಯೂ ಕುಡ್ಕೊಂಡು ಡರ್ಕಿ ಮಾಕಿ ತಗೊಂಡು ಮೆಂಟ್ಲು ಕ್ರೇಜಿ ಫಾಲ್ಸು. ಯಪ್ಪ ಎಂಥ ಫೋರ್ಸು, ಫುಲ್ ಬಾಡಿ ಮಸಾಜ್ ನೀರಡಿ ಕೂತ್ರೆ ಸಣ್ಣ ಸ್ನಾನ ಮಾಡ್ಕೊಂಡು ತಲೆಗಿಲಿ ಒರೆಸ್ಕೊಂಡು ಈಗ ಹೊಂಟೀವಿ. Okay guys, I'm a professional YouTuber. I'm doing my Chikmagalur tour video. It's day one, second half. So we got ready. We going U-turn. You go U-turn or where? Hajwal. Wait. He let him go. ಡಿಪ್ರೆಷನ್ ಮುಂದಿನ ನಿಲ್ದಾಣ ಹಲವಾರು ಸಮಯದಿಂದ ಯೋಚಿಸಿ ಆಲೋಚಿಸಿ ಸಂವಾದ ನಡೆಸಿ ಸಕಲೇಶ್ಪುರ ಕಡೆಗೆ ಹೊರಟಿದ್ದೇವೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರು ಅಂದ್ರ ಬಟ್ ಟ್ರಿಪ್ ಹೋಗ್ಬೇಡಿ. ಚಿಕ್ಕಮಂಗ್ಳೂರು, ಮೂಡುಗೆರೆ, ಸಕಲೇಶ್ಪುರ ಎಲ್ಲ ಫುಲ್ ಮಳೆ, ಕ್ಲಾರೆ ಮಳೆ, ಮಳೆ ಸಾಯ್ಲಿ, ಬಿಸಿಲು ಕಿತ್ಕೊಂಡು ಹೊಡಿತಿದೆ. ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು, ಮಳೆ ಮೋಡ ಆಯಿತು. ಕೊನೆಗೆ ನಾವು ಬಂದು ಸೇರಿರ್ತಕ್ಕಂಥ ಸ್ಥಳ ಶಿರಾಡಿ ಘಾಟಿ. ನೀವು ಹೋಗ್ತಿರೋದು ಬಿಸ್ಲೆ ಘಾಟಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ ಒಂದು 30 ಇಲ್ಲ ಮಾರ 14 ಬಟ್ ಅರ್ಧ ಗಂಟೆ. ಹಾಂ, ಟೈಮ್ ಹಿಡಿಯುತ್ತೋ 36 ನಿಮಿಷ. ನನಗೆ ಅನಿಸ್ತಂಗೆ ಇಲ್ಲಿ ರೋಡ್ ಇದೆಯಲ್ಲ ಗೊತ್ತಿಲ್ಲ. ಇಲ್ಲೇ ಸ್ಟಾರ್ಟ್ ಆಗುತ್ತಲ್ಲ ಟನಲ್ಲು. ಇಲ್ಲ ಟನಲ್ಲು, ಇಲ್ಲೇ ಟನಲ್ ಇದೆ, ಇಲ್ಲಿಂದ ಟನಲ್. ಬಟ್ ಮೇಲೆ ಹೋಗೋದು ಹೆಂಗೆ? ಮೇಲೆ ಹೋಗಿ ದಾರಿ ಇದೆಯಾ? ಅದು ಮಗ ಇದು ಹೊಸ್ಕಳಿ ಗುಡ್ಡ. ಅಣ್ಣಪ್ಪ ಕೆಳಗೊಬ್ಬ ಸಿಗ್ದಾನೆ ಅತ್ಲಾಗೆ. ಇಲ್ಲ ಬ್ರೋ, ಇದು ಮಾತ್ರ ಈ ಕಷ್ಟ ಇಪ್ಪದು, ಮುಂದೆಲ್ಲ ಫುಲ್ ಫ್ಲಾಟ್ ನಡ್ಕೊಂಡು ಹೋಗ್ದು. ನೀನು ಹೇಳ್ದ ಅಲ್ಲ
ಅವ ಅಲ್ಲೇ ನಿಮ್ಗೆ ಹೇಳ್ರೆ ಕಷ್ಟ ಇತ್ತು ನೀವು ಹೇಳ್ರೆ ನೀವು ವಾಪಸ್ ಇರ್ತೀರಿ ಅಂತೇಳಿ ತಾನು ಅನುಭವಿಸಿದಲ್ಲ ನೀವು ಅನುಭವಿಸ್ಲಿ ಅದಕ್ಕೆ ಹೇಳಿ ಕಳ್ಸಿದ್ದವ ಬೇವರ್ಸಿ ಹೇಳ ನಾ ಎಂತ ಪಾಪ ಮಾಡಿದೆ ನೀವು ಹಿಂಗೆ ಅಂತ ಹೇಳಿ ಹೀಗೆ 1 ಕಿಲೋಮೀಟ್ರ್ ಮೇಲೆ ಹೋಯ್ಕೆ ಈಗ ಇದೇ ಥರ ದಾರಿ ಯಪ್ಪ ಇಲ್ಲಿಗೆ ಸಿಗ್ತಾರೆ ಅವರು ಅಂದ್ರಪ್ಪ ಇಷ್ಟ ಮುಗಿತೀನಿ ಮೇಲೆ ಸ್ವಲ್ಪ ದೂರ ಅಂದರು ಆದ್ರೆ ಸಿಕ್ಕಾಪಟ್ಟೆ ಹೈಟ್ ಬಂದು ಅಲ್ಲಿಂದ ಫುಲ್ ಹೈಟ್ ಬಂದು ಅದು ಎಲ್ಲ ಹಿಂಗೆ ಸ್ಟೀಪ್ ಇತ್ತು ಹಿಂಗೆ ಸ್ಟೀಫೈ ಮತ್ತು ಟರ್ನ್ ಕೆಳಗಿಂದ ರೋಡ್ ನಾವು ಬಂದದ್ದು ಆ ಮರ ಇತ್ತಲ್ಲ ಆ ಪಾಯಿಂಟಿಂದ ಅಲ್ಲ ಅದಕ್ಕೂ ಕೆಳಗಿತ್ತು ಸುಮಾರು ಬಟ್ ಅಲ್ಲಿಂದ ಆ್ಯಕ್ಚುಯಲ್ ಬೆಟ್ಟ ಸ್ಟಾರ್ಟ್ ಮಾಡೋದು ನಮ್ಮ ಬಾಯ್ಸ್ ಮೇಲೆ ಹೋಗಿ ಕೂತ್ಕೊಂಡ್ರು ಓಡಿ ಹೋಗಿ ಕೂತ್ಕೊಂಡಿರು ನಾವು ಹೋಗೋರ್ಕಪ್ಪ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಹಿಂಗೆ ಹೋಗುವ ಹೆಂಗಿದೆ ಪ್ರಜು ಸೂಪರ್. ಇವತ್ತು ಡೇಟ್ ಎಷ್ಟು? ಇವತ್ತು ಜುಲೈ 13. ನಡಿ ಜುಲೈ 13 ಅಲ್ಲ ಯಾಕಂದೆಲ್ಲ ಕುಡ್ದ್ಬಿಟ್ಟು ಅಂತ ಬಂದೆ. ಜೂನ್ ಇವತ್ತು. ನೀನೇ ಹೇಳಿದ್ದು ಇದು ವಿಡಿಯೋ ಜುಲೈಯಲ್ಲಿ ಪೋಸ್ಟ್ ಮಾಡ್ರಿ ಅಂತ ಹೇಳಿ. ಶಿಟ್ ಮ್ಯಾನ್. A few moments later. ಆಗಸ್ಟ್ 15 ಇಂಡಿಪೆಂಡೆಂಟ್ ಡೇ ದಿವಸ ಬಂದಿದ್ದೀವಿ ಇಲ್ಲಿಗೆ. ಸ್ವಾತಂತ್ರ್ಯ ಸಿಕ್ಕಿದ ದಿವಸ. ದೇಶದ್ರೋಹಿಗಳು ಹಾಂ ಸೆಲೆಬ್ರೇಟ್ ಮಾಡೋ ಬದಲು ಇಲ್ಲಿ ಬಂದವ್ರೆ. ಇವತ್ತು ಶನಿವಾರ 13 ಜೂನು ಗಂಟೆ 5. ಮುನ್ನಾರ್ ವೆದರ್ ಹೆಂಗಿದೆ ನೋಡಿ. ಮುನ್ನಾರ್ ಎಂತ ಬೆಟ್ಟ ಇದು? ಎಂಥದ ಬೆಟ್ಟ ಹೆಸರು ಗೊತ್ತು ನೆನಪಾಯ್ತು ಹೇಳೋಕೆ ಗೊತ್ತಿಲ್ಲ ಅದು. ಮಾರಪ್ಪನ ಬೆಟ್ಟ. ಸಂಜು ಎಲ್ಲ ಮಕ್ಕಾರ್ ಮಾಡಿದ್ರು. ಈ ಹುಡುಗಿ ಅಂತೂ ನಮ್ಸೇ ಬಿಟ್ಲು. ಏನಿಲ್ಲ ಬ್ರೋ ಇಲ್ಲಿಂದ ಮುಗ್ದು ಹೋಯ್ತು ಆಮೇಲೆ ಸ್ಟ್ರೈಟ್ ಹೋಗೋದಷ್ಟೇ. ಅವ್ರ ಗಂಡನಿಗೆ ಬ್ರೋ ಅಂದ್ಬಿಟ್ಟು ಕನ್ಫ್ಯೂಷನಲ್ಲಿ ಅವ್ರ ಗಂಡ ಅದಕ್ಕೆ ಬ್ರೋ ಹೈಟಿಗೆ ಬಂದ್ಲಲ್ಲ ಹೈಯಾಗಿ ಬಿಟ್ಲು ಅನ್ಸುತ್ತೆ ಅಕ್ಕ. ಅಯ್ಯೋ ಅಣ್ಣ ಎಂತ ಸ್ಟ್ರೈಟ್ ಇತ್ತಿದು. ಓ ಗಾಳಿ ಸೌಂಡ್ ನೋಡು. ಇಳಕ್ಕಾಗಲ್ಲ ಸಂಜು ಹಂಗೆ ಹೇಳೋಣ. ಇದು ಟ್ರಕ್ಕಿಂಗು ಹೈಕಿಂಗು ಅಂದರೆ ಓ ಬಿದ್ದೇ ಬಿಡ್ತಿದ್ಯಲ್ಲ ಕೆಳಗೆ. ಈ ಕ್ಲಿಪ್ ರೆಕಾರ್ಡ್ ಆಯಿತು ಇನ್ನು ಹಾಕ್ತೀನಿ. ಬುಡ್ಡ ಸಂಜಯ್ ಬಿದ್ದ ಅಂತ. ಮಳೆ ಸಿಕ್ಕಿಲ್ಲ ಆದರೂ ವೆದರ್ ಮಾತ್ರ ಕ್ರೇಜಿ ಇತ್ತು. ಶಿರಡೆ ಬಪ್ಪತ್ತಿಗೆ ಒಂಚೂರು ಮಳೆ ಸಿಕ್ತು. ಮೂಡಿಗೆರೆ ಬಪ್ಪತ್ತಿ ಬಿಸಿಲಿದ್ದಿತ್ತು ಮತ್ತು ಮಳೆ ಬಿತ್ತು. ಈಗ ಫುಲ್ ಫಾಗ್. ಕೂತ್ಕೊಳ್ರಲ್ಲ ಫೋಟೋ ತೆಗಿತೀನೊಂದು. ಮಂಜು ಮೇಲ್ ಬಾಯ್ಸ್ ಸುಬಾಸೆ ಹಾಯ್ ಮಾಡಿರಿ ಇಬ್ಬರು. ಜುಲೈ 13 2026. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ತೋರುವುದಿಲ್ಲ ಈಗ. ಎಲ್ಲಿಂದ ಆರಂಭವೋ ಯಪ್ಪ ಏನು ಸಖತ್ತಾಗಾಡ್ದೆ. ಹಂಸಲೇಖ ಅವ್ರು ಇದ್ದಿದ್ರೆ ಗೋಲ್ಡನ್ ಬಜಾರ್ ಕೊಟ್ಟಿರೋರು. ಹಂಸಲೇಖ ಕವಿತೆ ಅಣ್ಣ. ಕಿಡ್ನಿ ಲಿವರು ಬೋಟಿ ಕಲಿಜ ಅಲ್ಲೂ ಏನಿದೆ ಏನೋ ಇದು ಕೆಳಗಡೆ. ನಮ್ಮ ನಸೀಬ್ ಎಷ್ಟು ಲೈಕ್ ಇತ್ತಂದರೆ ಸಂಜು ಯಾವ ಹಾಡು ಸಂಜು? ಆಕಾಶ ಭೂಮಿಯಿಂದ ಒಂದಾದ ಇಲ್ಲೊಂದು ಕಲ್ಲಿತ್ತಲ್ಲ. ಇಲ್ಲಿ ಶಾಸನ ಏನೋ ಇದೆಯಲ್ಲ ನೋಡು. ಶಾಸನ ಕಲ್ಲಿದು ಇದಾ ಚೌಡಿನ ಮಗ ಇಲ್ಲೊಂದು ಕಾಣುತ್ತೆ ಪ್ರಪಾತ. ಇಲ್ಲಿಂದ ನಿಂತ್ಕೊಂಡ್ರೆ ಅಲ್ಲಿ ಕಾಣ್ತೈತಿ. ಎಲ್ಲಿ ಕಾಣಿಸ್ತೈತಿ ಅಂದ್ರೆ ಓ ಹೆವಿ ಡೀಪ್ ಇದೆಯಲ್ಲ. ಆಗ ಇದು ಹ್ಞೂ ಹಿಂಗೆ ಫುಲ್ ಹಿಂಗೆ ಐತೆ ಕೆಳಗೆ. ಇಲ್ಲಿ ಸ್ಲೋಪ್ ಐತಲ್ಲ ಅಲ್ಲಿ ಹಿಂಗೆ ಐತೆ ಫುಲ್ಲು. ಹಾಂ ಫುಲ್ಲು ಡೈರೆಕ್ಟು. ಯಾರೋ 4 ಜನ ಅಂತ ಕೇಳ್ಕೊ ಬಂದ್ವಿ ಇಲ್ಲಿ ಎಷ್ಟು ದೂರ ಇದೆ. ನಮ್ಮನ್ನು ನೋಡಿದ್ರೆ ಒಬ್ಬ ಮಾತೇ ಅಷ್ಟು ನೋಡು ಮನ್ಮಥನ್ಕಿಂತ 1 ಪಾಯಿಂಟ್ ಕಮ್ಮಿ ಇರ್ಬೋದು ಅಷ್ಟೇ. ದಿಸ್ ಈಸ್ ನಾಟ್ 5:50 AM, 5:50 PM.
ಎಂತ ತೋರೋದಿಲ್ಲ. ಈ ವ್ಯೂ ಕ್ರೇಜಿ ಇತ್ತು. ಬಟ್ ಇನ್ನೂ ಹೈಯೆಸ್ಟ್ ಪೀಕ್ ಏನು 13 ಲೈಕ್ ಬರ್ತಿತ್ತು. ಬಟ್ ಅಲ್ಲಿ ಫಾಗ್ ತುಂಬ್ಕೊಂಡಿತ್ತು. ಆಪ್ಷನ್ ಎಲ್ಲ ಬೇರೆ ಇವೇ ಮುಸ್ತಫಾ. ನಾವು ಹೋದ ಪೀಕ್ ಇಲ್ಲೆಲ್ಲ ಮ್ಯಾಲಿತ್ತು ಈ ಸೈಡಲ್ಲಿ. ಓಕೆ, ಇವತ್ತಿನ ವೀಡಿಯೋ ಇಷ್ಟೇ. ಸೊ ಇವತ್ತು 4 ಪ್ಲೇಸ್ ಕವರ್ ಮಾಡ್ತು. ನಾಳೆಗೆ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ಈಗ ಹೋಗಿ ಬೋಂಡ ಬಜ್ಜಿ ತಿಂದ್ಕೊಂಡು ಸಕಲೇಶ್ಪುರದಾಗೆ ಪ್ಲ್ಯಾನ್ ಮಾಡ್ಕೊಂಡು ಸಕಲೇಶ್ಪುರ ಹಾಲ್ಟ ಇಲ್ದಿರ ಮುಡಿಗೆರೆ ಹಾಲ್ಟ ಅಂದೇಳಿ ಇಲ್ದಿರಿಲ್ಲ. ನಾಳೆ ವೀಡಿಯೋ ಡೈರೆಕ್ಟಾಗಿ ಹೊಸ ಪ್ಲೇಸಿಗೆ ಎಲ್ಲ ಸಿಕ್ಕುವ. ಬಾಯ್. One eternity later. ಬಳಸೋಲ್ಲ ಇದು ನಿಮ್ದು ಅರಬಿಕ್ ಅಣ್ಣ ಬಂದ ಸೈಡ್ ಬಾ ಹೊಡಿತ ಅವ್ನು ಹೊರಗಡೆ ನೋಡಿದ್ರೆ ಮತ್ತೆ ಸೇಫ್ ಕಣ, ಆರಾಮಾಗಿ ಕರ್ಕೊಂಡು ಬಿಡ್ತಾನೆ. ಬಟ್ ನಂಬಿಕೆ ಇರಂಗಿಲ್ಲ, ಗೊತ್ತಾಗಲ್ಲ. ಒಂದು ವರ್ಷಗಳು ಮದುವೆ ಫಿಕ್ಸು ಪಕ್ಕ. ಇನ್ನು ಸಣ್ಣ ಹುಡುಗಿದ್ದಂಗೆ ಐತಲ್ಲ, ಬಾಲ್ಯ ವಿವಾಹ ಆಗ್ಬಿಡುತ್ತಾದ್ರು ಅದಾದ್ರೂ ಆಯ್ತು. ಅಲ್ಲ, ಸಂಜು ಜೊತೆಗಲ್ಲ ಮದುವೆ, ಅವಳು ಮದುವೆ ಬೇರೆಯವ್ರ ಜೊತೆಗೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪಾರ್ಕಿಂಗ್ ಎಲ್ಲಿ ಜಾಗ ಇರುತ್ತಲ್ಲ ಹಾಕ್ಬಿಡು ಮಗ. ಏನು ಎಷ್ಟೊಂದು ಗಾಡಿಗಳು. ಹೊರನಾಡು ಕ್ಯಾತನ್ ಮಕ್ಕಿ. ಸದು ಕ್ಯಾಮರಾ ಬ್ಯಾಗ್ ತಗೊಂಗೆ ಬಿಡು. ಹಾಂ ತಗೋ. ಹಾಂ, ಕ್ಯಾತನ್ ಮಕ್ಕಿ ವ್ಯೂ ಪಾಯಿಂಟ್. ಕ್ಯಾತನ್ ಮಕ್ಕಿ ಅಲ್ಲಿತ್ತು, ನಾವು ಇಲ್ಲಿತ್ತು. ಜೀಪ್ ಎಲ್ಲಿತ್ತು? ಜೀಪ್ ಇಲ್ಲಿತ್ತು. ಜೀಪ್ ಇಲ್ಲಿತ್ತು. ಜೀಪ್ ರೈಟ್ ಬಾಯ್ಸ್. ಅಲ್ಲ, ನಿಂತ್ಕೊಂತೀಯ ಹಿಂದೆ? ನಿಂತ್ಕೊ. ಮೀಟರ್ ಆರಾಮ್ ಮಾಡಿ. ಇವಾಗ ನಿನ್ನೆ ಇಲ್ಲಿ ಹೊಸಳ್ಳಿ ಯಾವತ್ತು ಒಂದೂವರೆ ಕಿಲೋಮೀಟ್ರ್, ಆಲ್ಮೋಸ್ಟ್ 2 ಕಿಲೋಮೀಟ್ರ್. ಹೆಚ್ಚಂದ್ರೆ ಅರ್ಧ ಇಂಚ್. ಹಾಂ, ಇಲ್ಲದಕ್ಕೂ ಜಾಗ ಇಲ್ಲ. ಹಾಂ, ಫಾರ್ಮೇಪರ್ ಪಾಸಾಗಿ. ಹಾಂ, ಲೆಫ್ಟಿಗೆ ಬನ್ನಿ, ಜಾಗ ಉಂಟು, ಲೆಫ್ಟಿಗೆ ಬನ್ನಿ. ಹಾಂ, ನಡ್ಕೊಂಡು ಹೋಗ್ತಾರ. ನಿಂತ್ಕೊಳ್ಳೋಣ ರೀ, ವಿಡಿಯೋ ಮಾಡ್ತೀನಿ. ಕೂತ್ಕೊಂಡ್ರೆ ಬಿಡಲ್ಲ ನಾನು. ವಿಡಿಯೋ ಬರ್ತಿದೆ, ಇಬ್ರು ಆಫ್ ಮಾಡಿ. ಒಳ್ಳೆ ನಂಗೆ ಕೆಳಗೆ ಹೋಗೋದು ಅರ್ಜೆಂಟ್ ಇಲ್ಲ. ನಮಗೂ ಸನ್ಸೆಟ್ ಅವರ್ ಸಾಕು. ಅರ್ಜೆಂಟ್ ಇಲ್ಲ ಬಿಡು. ಇವತ್ತಿಂದ ಈಗಂತೂ ನಾ ಬಿಡಲ್ಲ. ಅಲ್ಲೇ ಇರು, ಬೆಳಗ್ಗೆಯಿಂದ ನಂಗೆ ನಿಮಗೆ ಸೈಡ್ ಬಿಟ್ಟು ಸಾಕು. ಅಲ್ಲೇ ಇರು, ಏನು ಮಾಡಕ್ಕಾಗಲ್ಲ. ಕೂಡ ಅಲ್ಲ, ನಮಗೆ ఎవరైనా ಆಗ್ತಿಲ್ಲ, ಸುಟ್ಕೊಂಡು ಹೋಗ್ತದೆ. ಹಾಂ, ಹೆಂಗಿತ್ತು?
ಮ್ಯಾಲ್ ಪೀಕಿಗೆ ಮತ್ತೆ ಮಳೆ ಬರೋ ಥರ ಐತಿ ಇವತ್ತಲ್ಲ. ಮತ್ತೆ ಮೋಡ ಹಾಕಿದ್ರು. ಇಷ್ಟೊತ್ತವರೆಗೂ ಬಿಸಿಲಿತ್ತಲ್ಲ ಮರೆಯ, ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಇಲ್ಲ ಅಂದ್ಕೊಂಡು ನಿನ್ನೆ ಅಡಿ ಪೀಕ್ ಕಮ್ಮಿ ಕೈಲ್ಲ ಫಾಗಿಗೆ. ಇವತ್ತು ಕೆಲವು ಬದಿ ಬೀಸ್ತಿತ್ತು, ಅವರೇ ಹೇಳಿ ಕಳ್ಸ ಸರ್ ಇಲ್ಲಿ ಮಳೆ ಇಲ್ಲ 2-3 ದಿವಸದಿಂದ ಕ್ಲೀನ್ ಮ್ಯೂಸಿಕ್ ಅಂತಂದೇಳಿ ನಮ್ಮ ಹಣಿ ಬರೋ ಕಡೆ ಮೇ ಹತ್ತಕ್ಕೂ ಮಳೆ ಈಗ ಮತ್ತೆ ಫಾಗ್ ತುಂಬ್ಕೊಂಡಿದ್ದು ಬಜ್ಜು ತೋರುತ್ತೆ ಇಲ್ಲೇ. ಸುಮಾರು ಕ್ಲೀನ್ ಆಗ್ತಿದೆ. ಕ್ರೇಜಿ 5 ನಿಮಿಷಕ್ಕೂ ಚೇಂಜ್ ಆಗ್ತಿತ್ತು. 5 ನಿಮಿಷಕ್ಕೂ ವ್ಯೂ ಚೇಂಜ್ ಆಗ್ತಿತ್ತು ಇಲ್ಲಿಂದ. ಅಪ್ಪ 5 ನಿಮಿಷಕ್ಕೂ ವ್ಯೂ ಚೇಂಜ್ ಆಯ್ತು. ಮಳೆ ಬರ್ತಿತ್ತು, ಮೋಡ ಆಗ್ತಿತ್ತು, ಬಟ್ ಕ್ರೇಜಿ ವ್ಯೂ ಸಿಕ್ಕಿತ್ತು ಮಾತ್ರ. ಏನು ಅನ್ಕೊಂಡು ಕಣಿ ಪೀಸ್ ಸಿಗ್ತಾ ಇಲ್ಲ ಅಂತ ಪೀಸ್ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ. ಫಸ್ಟು ಪೇಪರ್ ಹಾಕು, ನಾಳೆ ಹೋಗಿ. ಸಮಯ 4:59. ಎಂಥ ವ್ಯೂ. ಇದೊಂದು ಟಿಕೆಟ್ ಬುಕ್ ಮಾಡಿ ಬರ್ಲಿಕ್ಕಿಲ್ಲ. 1,500 ಕೊಟ್ಟರೆ ಚೀಪಾಗಿ ಟ್ರೆಕ್ಕಿಂಗ್ ಆಫ್ ರೋಡಿಂಗ್ ಕರ್ಕೊಬರ್ತಾರೆ. ಇಲ್ಲಿ ಬಪ್ಪ ಹೆಚ್ಚಲ್ಲ. ಇಲ್ಲಿ ಬಂದ್ರ ಮೇಲೆ ಜಾಗ ಒಂದು ಗಲೀಜು ಮಾಡಬೇಡಿ ಅಷ್ಟೇ. ಅಡಿಕೆ ನೀವು ನಿಮ್ಮ ಚೂಡು ಆಟಕ್ಕೆ ಬಪ್ಪುದು, ಇಲ್ಲಿ ಕಸ ಹಾಕೋದು, ಕಡಿಗೆ ಯಾವುದೋ ಬೋಳಿ ಮಗ ಬೈಯು ಕಮೆಂಟಾಗೆ ನೀವೆಲ್ಲ ವೀಡಿಯೋ ಹಾಕಿ ಎಲ್ಲ ಹಾರಲ್ಲಿಗೆ ಹಾಳು ಮಾಡ್ರಿ ಅಂದೇಳಿ. ನಾ ಹೇಳಿದ ಬಂದು ಹಾಳು ಮಾಡಿ ಅಂದೇಳಿ. ನಾವು ಬಂದು ನೇಚರ್ ಎಂಜಾಯ್ ಮಾಡಿ ಅಂಬೋದು. ಎಂಜಾಯ್ ಮಾಡ್ಕೊಂಡು ಬನ್ನಿ ಇಲ್ಲಿಗೆ ಫ್ರೀಯಾಗಿ ಈ ಥರ ವೆದರಾಗೆ ಮಸ್ತಾಗಿ ಜಾಲಿ ಮಾಡಿ ಅಂದೇಳಿ. ಅದು ಬಿಟ್ಕೊಂಡು ಕಾಮೆಂಟ ಬಂದು ಹಾಕೋದು ಬೇಡ ಅಲ್ಲಿ ಕಡೆಗೆ. ನಿಮ್ಮಿಂದ ಬೋಳಿ ಮಕ್ಕಳ ಜಾಗ ಹಾಳಾಯ್ತು ಅಂದೇಳಿ. ನಿಂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಮಹಾಪ್ರಭುಗಳೇ ನೀವೇ ನಿಲ್ಲಿ. ಇವ್ರನ್ನೆಲ್ಲೋ ನೋಡ್ದಂಗಿದೆಯಲ್ಲ. ನಮಸ್ಕಾರ ಕನ್ನಡ. ಬೆಳ್ತಂಗಡಿ ಅಷ್ಟೇ. ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ?